ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಈ ಕರ್ನಾಟಕದ ಆರೋಗ್ಯ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಆಸ್ಪತ್ರೆಗೆ ಹೋದ್ರೆ ಸಾವಿರಾರು ಜನ ತುಂಬಿ ತುಳುಕ್ತಾ ಇರ್ತದೆ. ಬರೀ ವಿಸ್ಕಿ ಮತ್ತೆ ಎಕ್ಸೈಸ್ ಅಲ್ಲಿ 40,000 ಕೋಟಿ ಹೋದ್ಸಲಿ ಕಲೆಕ್ಟ್ ಮಾಡೋ, ಈ ಸರಿ 45,000 ಕೋಟಿ. ಕುಡೀರಿ ಅಂದ್ರೆ ಜನಗಳಿಗೆಲ್ಲ ಕೂಡಿಸಿ ಆದಾಯ ತಂದ್ರೆ ಎಲ್ಲಿ ಆರೋಗ್ಯ ಇರುತ್ತೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಅಶೋಕ್ ಅವರು ಒಂದು ತಂದ್ರು, ಡಾಕ್ಟರ್ ಅಶೋಕ್ ನಾರಾಯಣ್ ತಂದ್ರು, ತರಕಾರಿ ಕೊಚ್ಚೆ ನೀರಲ್ಲಿ ತರಕಾರಿ ಬೆಳೆದವರಲ್ಲಿ ಲೆಡ್ ಮತ್ತೆ ಇದೆಲ್ಲ ಸೇರ್ಕೊಂಡು ವಿಷಕಾರಿ ಸೇರ್ಕೊಂಡು ಮನುಷ್ಯನಿಗೆ ಕಾಯಿಲೆ ಬಂತಂತ. ಒಂದು ಕಡೆ ಸರ್ಕಾರ ಎಂಡ ಕೊಡಿಸುತ್ತೆ, ಒಂದ್ ಕಡೆ ಕೊಚ್ಚೆ ನೀರು ಕೊಟ್ಟು ತರಕಾರಿ ಬೆಳೆಸ ತಿನ್ನಿ ಅಂತ ಹೇಳುತ್ತೆ, ಡಾಕ್ಟರ್ಗಳು ಕೊಡಿ ಅಂತ. ಜನಗಳ ಕಾಯಿಲೆ ಬಂದ್ಮೇಲೆ 100 ವರ್ಷ ಬದುಕಿದ ನಮ್ಮಪ್ಪ, ನಮ್ಮ ತಾತ 100 ವರ್ಷ ಬದುಕಿದ. ನಮ್ಮಪ್ಪ 88 ವರ್ಷ ಬದುಕಿದ್ರು, ನಮ್ಮ ತಾಯಿ 80 ವರ್ಷ ಬದುಕಿದ್ಲು. ಇವತ್ತು ರೇಟ್ ಎಷ್ಟಿದೆ? ಯಾವ ಆಸ್ಪತ್ರೆ ಇತ್ತು ಅವತ್ತು? ಯಾರು? ನಾನು ಕೂಡ ಇವತ್ತೆಲ್ಲ ಸಿಸೇರಿಯನ್. ನಾನು ಮನೇಲೆ ಹುಟ್ಟಿದೆ, ನಾರ್ಮಲ್ ಡೆಲಿವರಿ. ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ ಮಕ್ಕಳಿಗೆ ಅಂಗನವಾಡಿಲಿ ಎಲ್ಲಿ ಪೌಷ್ಟಿಕ ಆಹಾರ ಸಿಗ್ತಿದೆ? ದೇಶದ ಆಸ್ತಿಗಳು ಮಕ್ಕಳು, ಇವತ್ತಿನ ಪ್ರಜೆಗಳು. ನೀವು ತೆಗೀರಿ ಅಂಗನವಾಡಿ. ನಾನು ಮೇಡಮ್ ಮೇಲೆ ಹಾಕ್ಬೇಕು ಇವತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ. ಅಂಗನವಾಡಿ ಕೊಡುವಂತ ಊಟ ಇವತ್ತು ಯಾವ ತರ ಕಳಪೆ ಇದೆ ಅಂತ ನಾನು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ, ಮತ್ತೆ ಇರುವಂತ ಸಚಿವರು ಖರ್ಗೆ ಸಾಹೇಬರು ಇದ್ದಾರೆ, ಮತ್ತೆ ಸೀನಿಯರ್ ನಮ್ಮ ಇವರಿದ್ದಾರೆ ಈಶ್ವರ್ ಖಂಡ್ರೆ ಅವರು, ಎಲ್ರಿಗೂ ನಾನು ವಿನಂತಿ ಮಾಡ್ತಿದ್ದೇನೆ, ದಯವಿಟ್ಟು ಡಾಕ್ಟರ್ಗಳನ್ನ ಯಾವ ಡಾಕ್ಟರ್ನು ಕೇಳಲ್ಲ, ಯಾವ ಆಸ್ಪತ್ರೆನೂ ಕೇಳಲ್ಲ. ಫಸ್ಟ್ ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ. ವಿಸ್ಕಿನ ಬ್ಯಾನ್ ಮಾಡಿ, ಎಕ್ಸೈಸ್ ನ ಬ್ಯಾನ್ ಮಾಡಿ, ಕೊಚ್ಚೆ ನೀರು ಕೊಡ್ತಿದ್ದೀರಲ್ಲ ಎಲ್ಲಾ ಕಡೆನೂ ಅದನ್ನ ಬ್ಯಾನ್ ಮಾಡಿ, ಆಮೇಲೆ ಪೌಷ್ಟಿಕ ಆಹಾರ ಕೊಡಿ. ಅದಕ್ಕೊಂದು ಬಡ್ಜೆಟ್ ಇಡಿ, ಎಲ್ಲ ಆರೋಗ್ಯವಾಗಿರ್ತಾರೆ.